ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚರ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲ್ ಕೋಚರ್. ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಾನು ಆಲ್ಮೋಸ್ಟ್ ಒಂದು ರೆಮಿಡೀಸ್ಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕೂಡ ರೆಮಿಡೀಸ್ನ ಈ ವೀಕಲ್ಲಿ ರೆಮಿಡೀಸ್ನ ಹೇಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕಲ್ಲಿ ಒಂದು ಫಿನಾನ್ಷಿಯಲಿ ಮತ್ತು ಇವಾಗ ಎಲ್ಲ ಫಿನಾನ್ಷಿಯಲಿ ಒಂದು ಕೋಚ್ ಆಗಿರ್ಬೋದು ಮತ್ತು ಫಿನಾನ್ಷಿಯಲಿ ತುಂಬಾ ಒಂದು ಮೂಮೆಂಟ್ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಎಪಿಸೋಡಲ್ಲಿ ಸಾಕಷ್ಟು ಒಂದು ಒಳ್ಳೊಳ್ಳೆ ರೆಮಿಡೀಸ್, ಯಾವುದೇ ರೀತಿ ಖರ್ಚಿಲ್ಲದಂತಹ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ರೆಮಿಡೀಸ್ನ ಉಪಯೋಗಿಸ್ಕೊಂಡು ನಾವು ಹೇಗೆ ನಮ್ಮ ಸಮಸ್ಯೆಗಳನ್ನ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನು ರೆಮಿಡೀಸ್ನ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ನಾನು ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವಾಗ ಸಾವಿರಾರು ಜನ ಪ್ರತಿಯೊಬ್ಬರು ಕೂಡ ಈಗೊಂದು ಕೃಷಿ ಆಗಲಿ ಅಥವಾ ಒಂದು ಆಫೀಸ್ ಆಗಲಿ ಅಥವಾ ಒಂದು ಬಿಸ್ನೆಸ್ ಆಗಲಿ ತನ್ನ ಕೆಲಸ ಕಾರ್ಯಗಳಿಗೆ ಬೆಳಿಗ್ಗೆ ಆಯಿತು ಅಂದ ತಕ್ಷಣ ಹೊರಡ್ತಾರೆ. ಸೊ ಮನುಷ್ಯ ಅಂದ್ರೇ ಹಾಗೆ, ನಾನು ಬೆಳೀತಾ ಇದ್ದೀನಿ ಅಂತ ಅಂದರೆ ನಮ್ಮ ಜೊತೆ ನಿಂತ್ಕೊಂಡು ಬೆಳೆಸ್ತಕ್ಕಂತಹದ್ದು, ಜೊತೆಗೆ ನಮ್ಮ ಬೆಳೀತಾ ಇರೋದನ್ನು ನೋಡಿ ಖುಷಿ ಪಡೋರಿಗಿಂತ ಹೆಚ್ಚಾಗಿ ನಮಗೆ ಒಂದು ಕಣ್ಣು ಹಾಕೋರು, ಕಣ್ಣು ದೃಷ್ಟಿ ಹಾಕೋರು, ನಮ್ಮನ್ನು ನೋಡಿ ಒಂದು ಈಗೋ ಪಡೋರು ತುಂಬ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಎಪಿಸೋಡ್ನಲ್ಲಿ ಆ ಒಂದು ಕಣ್ಣು ದೃಷ್ಟಿ ಏನಿರುತ್ತೆ, ಸೊ ಶತ್ರುಕಾಟ ಅನ್ನೋದು ಏನಿರುತ್ತೆ, ಅದಕ್ಕೆ ಸಿಂಪಲ್ ಆ್ಯಂಡ್ ಪವರ್ಫುಲ್ ಆಗಿರ್ತಕ್ಕಂಥ ರೆಮಿಡೀಸ್ನ ಹೇಳಲಿಕ್ಕೆ ಹೊರಟಿದ್ದೀನಿ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಕಷ್ಟ ಸುಖಗಳನ್ನ ಎಲ್ಲ ಅನುಭವಿಸ್ತಾ ಇರ್ತೀವಿ. ನಾವು ಹೊರಗಡೆ ಹೋಯ್ತು ಅಂತ ಅಂದರೆ ನನಗೆ ಬರೀ ಕಷ್ಟನೇ, ಬರೀ ನಮಗೆ ಸಿಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬರೀ ನಮಗೆ ಸುಖನೇ ಬೇಕು ಅಂತಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಲೈಫಲ್ಲಿ ನಾವೇನೋ ಒಂದು ಬೆಳೀತಾ ಇದ್ದೀವಪ್ಪ, ನಾವೇನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಕಾರ್ ತೊಗೊಂಡ್ವಿ ಅಂತ ಅಂದರೆ ಅದನ್ನ ನೋಡಿ ಒಂದು ಕಣ್ಣು ಹಾಕೋರೇ ಇರ್ತಾರೆ. ಸೊ ತುಂಬ ಜನ ಈ ಒಂದು ಕಣ್ಣು ದೃಷ್ಟಿ ಅಂತ ಬಂದರೆ ನಾನು ಹೇಳ್ತಕ್ಕಂಥದ್ದು, ಈ 15 ದಿನಕ್ಕೂ ಆಗಿರ್ಬೋದು ಅಥವಾ ಒಂದು ತಿಂಗಳಿಗೊಂದು ಸರಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ಉಪ್ಪು ಇರುತ್ತೆ ಗೊತ್ತಾ, ಉಪ್ಪಲ್ಲಿ ನ್ಯೂಡ್ಸ್ಕೊಳ್ತಕ್ಕಂಥದ್ದು, ಪೊರ್ಕೆ ಇರುತ್ತೆ, ಪೊರ್ಕಿನಲ್ಲಿ ನ್ಯೂಡ್ಸ್ಕೊಳ್ತಕ್ಕಂಥದ್ದು, ಕೆಂಪು ಒಣಮೆಣಸಿನ್ಕಾಯಿ ಇರುತ್ತೆ, ಇದನ್ನೆಲ್ಲ ನ್ಯೂಡ್ಸ್ಕೊಂಡು ಈ ಕೆಂಡ ಬರುತ್ತೆ ಅಥವಾ ಒಲೆ ಬರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಒಲೆ ಆಲ್ಮೋಸ್ಟ್ ಇರ್ತಾ ಇತ್ತು, ಇವಾಗ ಎಲ್ಲ ತುಂಬ ಕಡಿಮೆ ಇರುತ್ತೆ. ಅದಿಲ್ಲ ಅಂತ ಅಂದರೆ ಕಂಠದಲ್ಲೋ ಅಥವಾ ಏನಾದರೂ ಒಂದು ಕೆಂಡ ರೀತಿ ಮಾಡಿಕೊಂಡು ಅದಕ್ಕೆ ಹಾಕ್ತಕ್ಕಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೃಷ್ಟಿ ದೋಷ, ನಮ್ಮ ನೆಗೆಟಿವಿಟಿ ಎನರ್ಜಿ ಅಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಕಣ್ಣು ದೃಷ್ಟಿ ತುಂಬಾ ಆಗುತ್ತೆ. ಯಾಕಂದರೆ ಸೈನ್ಸಲ್ಲಿ ಈ ಒಂದು ಬೇರೆ ಬೇರೆ ಕಣ್ಣು ದೃಷ್ಟಿ ಹಾಕ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿ, ಅವರ ನೆಗೆಟಿವ್ ಎನರ್ಜಿ ನಮಗೆ ಬರ್ತಕ್ಕಂಥದ್ದು ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ರೆಮಿಡೀಸ್, ಆ ರೆಮಿಡೀಸ್ ಏನಂತ ಅಂದರೆ, ಕಾಳು ಮೆಣಸು ಗೊತ್ತೇ ಇದೆಯಲ್ವ ನಿಮಗೆ, ಮೆಣಸು ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಊಟಕ್ಕೆ ಉಪಯೋಗಿಸೋದು ತುಂಬಾ ಕಡಿಮೆ. ನಾರ್ತ್ ಕರ್ನಾಟಕದಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಇದನ್ನು, ಕಾಳು ಮೆಣಸನ್ನು. ಮೆಣಸು ಅಂದ್ರೇ ಏನು, ಅದರ ಫೇವರ್ ಏನು, ಅದು ಖಾರ, ಘಾಟು. ಸೊ ಆ ಒಂದು ನೆಗೆಟಿವಿಟಿನೇ ನಾವು ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ, ನಮ್ಮ ಊಟದಲ್ಲಿ ತಗೊಂಡಾಗ ಆ ನೆಗೆಟಿವಿಟಿನ ಬರಲಿಕ್ಕೆ ಸಾಧ್ಯ ಆಗಲ್ಲ. ಆ ನೆಗೆಟಿವಿಟಿ ಬರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಅದು ಖಾರ ಅಂತ ಅಂದ್ಬಿಟ್ಟು ನಾವು ಅದನ್ನು ಅವಾಯ್ಡ್ ಮಾಡಬಾರ್ದು. ಪ್ರತಿನಿತ್ಯ ಅಥವಾ ನಮ್ಮ ಊಟದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸಲ್ಲಾಗಿರ್ಬೋದು, ಆ ಕಾಳು ಮೆಣಸನ್ನು ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿ ಕಣ್ದೃಷ್ಟಿ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಎನರ್ಜಿ ಆಗಿರ್ಬೋದು, ಈ ಒಂದು ಆದಷ್ಟು ಈ ಒಂದು ಟಿಪ್ಸನ್ನು ಹೇಳಲಿಕ್ಕೆ ಬಯಸ್ತೀನಿ. ಚಿಕ್ಕ ಮಕ್ಕಳಿದ್ರೆ ಹಾಲಲ್ಲಿ ಅರಿಶಿನ ಪುಡಿ ಮತ್ತು ಮೆಣಸು ಇಷ್ಟನ್ನು ಹಾಕಿ ಹಾಲನ್ನು ಕುದಿಸಿ ಮಕ್ಕಳು ಕೊಡೋದ್ರಿಂದ ತನ್ನಲ್ಲಿರ್ತಕ್ಕಂಥ ನೆಗೆಟಿವಿಟಿ ಎನರ್ಜಿ ಬರುತ್ತೆ ಮತ್ತು ಅವರ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಅವ್ರ ಕೆಲಸದಲ್ಲಿ, ಅವರ ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮೇನ್ ಪಾಯಿಂಟಿಗೆ ಹೋಗೋಣ. ಈ ಕಾಳು ಮೆಣಸು ಇರುತ್ತೆ ಗೊತ್ತಾ, ಆ ಕಾಳು ಮೆಣಸನ್ನು ನೀವು ಯಾವುದೇ ಒಂದು ಮನೇಲಿ ಇರ್ತೀರಾ, ಒಂದು ಯಾವುದೋ ಒಂದು ಕೆಲಸಕ್ಕೆ ಹೊರಡ್ತಿರ್ತೀರ, ಬೆಳಿಗ್ಗೆ ಹೇಳ್ತು ಅಂತ ಅಂದರೆ ಒಂದು ಕೃಷಿ ಆಗಿರ್ಬೋದು ಅಥವಾ ಒಂದು ಆಫೀಸ್ ಆಗಿರ್ಬೋದು, ಏನೋ ನಿಮ್ಮ ಅನುಗುಣವಾಗಿ ಕೆಲಸಕ್ಕೆ ಹೊರಡ್ತಾ ಇರ್ತೀರ ಅಲ್ವಾ. ಸೊ ಆ ಕೆಲಸಕ್ಕೆ ಹೊರಡುವಾಗ ನೀವು ಮೊದಲು ಏನು ಮಾಡ್ತೀರಾ,
ಸ್ನಾನ ಮಾಡಿ ಪೂಜೆ ಮಾಡಿ ಅಥವಾ ನಿಮ್ಮ ದಿನನಿತ್ಯದ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ತೀರಾ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಕುಡಿದು ಕೈಕಾಲು ಮುಖ ತೊಳೆದು ಬಂದು ಮನೆಯ ಮುಖ್ಯ ದ್ವಾರ ಅಂತಂದರೆ ತುಳಸಿ ಗಿಡ ಇರುತ್ತೆ. ಆ ತುಳಸಿ ಗಿಡನ ನೀವು ಫಸ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳೆಲ್ಲ ಸಕ್ಸಸ್ ಆಗಲಿ, ನನಗೆ ಕಣ್ಣು ಆಗ್ತಕ್ಕಂಥವ್ರದ್ದೆಲ್ಲ ನೆಗೆಟಿವಿಟಿ ನನಗೆ ಬರದೇ ಇರಲಿ, ಸೊ ನನ್ನ ಒಂದು ಪಾಸಿಟಿವ್ ವೈಬ್ ಎಲ್ಲ ನನಗೆ ಬರಲಿ ಅಂತ ಅಲ್ಲೊಂದು ನಮಸ್ಕಾರವನ್ನು ಹಾಕಿ ನೀವು ಸ್ನಾನಾದಿಗಳನ್ನ ಮಾಡಿ ಟಿಫನ್ ಮಾಡಿ ನೀವು ಹೊರಗಡೆ ಹೊರಡ್ತಾ ಇರಬೇಕಾದ್ರೆ ನೀವು ಒಂದು ಕಾಳು ಮೆಣಸನ್ನು ಎತ್ಕೊಳ್ಳಿ. ಒಂದು ಕಾಳು ಮೆಣಸನ್ನು ಎತ್ಕೊಂಡು ನೀವು ಮನೆಯಿಂದ ಹೊರಗಡೆ ಬನ್ನಿ. ಹೊಸ್ಲಿರುತ್ತಲ್ಲ, ಹೊಸ್ಲಿಂದ ಮುಂದೆ 2 ಫೀಟ್ ಮುಂದೆ ನೀವು ಶೂ ಹಾಕೋತೀರಾ ಅಥವಾ ಸ್ಲಿಪ್ಪರ್ ಹಾಕೊಳ್ತೀರಾ, ನೀವು ಏನು ಪ್ರೊಸೆಸ್ನ ಯೂಸ್ ಮಾಡ್ತಿರ್ತೀರಾ ಅದನ್ನು ಹಾಕ್ಕೊಂಡು ಆ ಕಾಳು ಮೆಣಸನ್ನ ಮುಂದೆ ಇಡಿ. ನಿಮ್ಮ ಹೊಸ್ಲಿಂದ ಮುಂದೆ 2 ಫೀಟ್ ಮುಂದೆ ಇಟ್ಟು ಅದನ್ನು ನಿಮ್ಮ ಎಡಗಾಲಿನಿಂದ ಹೀಗೆ ಪ್ರೆಸ್ ಮಾಡಬೇಕಾಗುತ್ತೆ. ಅದು ಸ್ಪಿಟ್ ಆಗುತ್ತೋ ಇಲ್ವೋ ಅನ್ನೋದನ್ನು ನೀವು ನೋಡಬೇಡಿ. ಅದು ಸ್ಪಿಟ್ ಆಗಲಿ ಬಿಡಲಿ, ಅದನ್ನು ತುಳಿದು ಹೀಗೆ ಸ್ಪಿಟ್ ಮಾಡಬೇಕಾಗುತ್ತೆ. ಸ್ಪಿಟ್ ಮಾಡಿದ ನಂತರ ನೀವು ಮುಂದೆ ಹೊರಡಬೇಕಾಗತ್ತೆ. ಈ ರೆಮಿಡಿನ ಮಾಡೋದಕ್ಕಿಂತ ಮುಂಚಿತವಾಗಿ ಈ ರೆಮಿಡಿನ ಮಾಡಿದ್ಮೇಲೆ ವಾಪಸ್ ನೀವು ಮನೆ ಒಳಗಡೆ ಬರಬಾರ್ದು. ಐ ಮೀನ್ ಫೋನ್ನ ಮರ್ತು ಹೋಗಿದೆ ಅಥವಾ ಏನೋ ಒಂದು ಫೈಲ್ನ ಮರ್ತೋದೆ ಅಥವಾ ಏನೋ ಒಂದು ಕೀನ ಮರ್ತೋದೆ ಅಂತ ವಾಪಸ್ ಬರ್ಕೂಡ್ದು. ಯಾಕಂದರೆ ನೀವೇನಾದರೂ ಅದನ್ನು ಈ ರೆಮಿಡೀಸ್ ಮಾಡೋಕ್ಕಿಂತ ಮುಂಚೆ ನಾನು ಏನಾದರೂ ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಏನಾದರೂ ಮರ್ತಿದ್ದೀನಾ ಅಥವಾ ನಾನು ವಾಪಸ್ ಬರಬೇಕಾ ಎಲ್ಲವನ್ನ ನೆನಪು ಮಾಡಿಕೊಂಡು ಹೊರಡಬೇಕಾಗತ್ತೆ. ಅದನ್ನು ಸ್ಪಿಟ್ ಮಾಡಿ ಅದನ್ನು ನೋಡ್ದೇನೆ ನಿಮ್ಮ ಕೆಲಸಕ್ಕೆ ನೀವು ಹೋಗಬೇಕಾಗತ್ತೆ. ಸೊ ಈ ರೀತಿ ಇದನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರು ಅದನ್ನು ಎಡಗೈಯಿಂದ ತಗೊಂಡು ಅದನ್ನು ಮರದ ಬುಡಕ್ಕೆ ಹಾಕಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ, ನಾನು ಒಂದು ಬ್ಯಾಚುಲರಸ್ ಅಂತ ಅಂದರೆ ನೀವು ಮನೆಯಿಂದ ವಾಪಸ್ ಬಂದಾಗ ಅದನ್ನು ಎಡಗೈಯಿಂದ ತೆಗೆದು ಅದನ್ನು ಗಿಡದ ಬುಡಗಡೆ ಹಾಕೋದ್ರಿಂದ ನಿಮ್ಮ ಒಂದು ನೆಗೆಟಿವಿಟಿ, ನಿಮ್ಮಲ್ಲಿರ್ತಕ್ಕಂಥ ಒಂದು ಕಣ್ಣು ದೃಷ್ಟಿ ಈ ರೀತಿ ಮಾಡ್ತಾ ಬನ್ನಿ. ಇಮ್ಮಿಡಿಯೇಟ್ಲಿ ನಿಮ್ಮ ಒಂದು ಆಫೀಸಲ್ಲೇ ಆಗಿರಲಿ ಅಥವಾ ನಿಮ್ಮ ಒಂದು ಯಾವುದೇ ಒಂದು ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲೇ ಆಗಲಿ, ನಿಮ್ಮ ಆ ಒಂದು ನೆಗೆಟಿವಿಟಿ ಇದೆಯಲ್ಲ, ನಿಮಗೆ ಕಣ್ಣು ಹಾಕ್ತಾರಲ್ಲ ಆ ಒಂದು ಶತ್ರುತನ ಅಲ್ಲೇ ನಾಶ ಆಗಿ ಹೋಗಿರುತ್ತೆ. ಪ್ರತಿನಿತ್ಯ ನೀವು ಮನೆಯಿಂದ ಹೊರಡುವಾಗ ಈ ರೀತಿ ಮಾಡ್ತಾ ಬನ್ನಿ. ಎಕ್ಸಲೆಂಟ್ ಆದಂತಹ ಒಂದು ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಯಾವುದೇ ರೀತಿ ಕಣ್ದೃಷ್ಟಿ ಆಗಲ್ಲ. ಅದ್ರ ಜೊತೆಗೆ ಒಂದು 15 ದಿನ, 1 ತಿಂಗಳು ಒಂದು ಉಪ್ಪನ್ನು ನಿವುಳಿಸ್ಕೊಳ್ತಕ್ಕಂತಹದ್ದು, ಆ ಕೆಂಡಕ್ಕೆ ಹಾಕ್ತಕ್ಕಂಥದ್ದು, ಮತ್ತು ಇನ್ನೊಂದು ಧೂಪ ಅಂತ ಬರುತ್ತೆ. ಸೊ ಈಗ ಒಂದು ಧೂಪ ಹಾಕೋದಕ್ಕೇ ಒಂದು ಬೌಲ್ ಬರುತ್ತೆ, ಅದನ್ನು ಹಿಡ್ಕೊಳ್ಳೋದು ಕೂಡ ಒಂದು ಇರುತ್ತೆ. ಆ ರೀತಿ ಎಲ್ಲ ಬಂದಿದೆ. ಅದಕ್ಕೆ ಇವಕ್ಕೆಲ್ಲ ಏನು ಜಾಸ್ತಿ ದುಡ್ಡಾಗಲ್ಲ. ಸೊ ಧೂಪ ಹಾಕ್ತಕ್ಕಂತಹದ್ದೇ ಇರುತ್ತೆ. ಶುದ್ಧವಾಗಿ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ಧೂಪದ ಹೊಗೆಯನ್ನು ಮನೆಯ 4 ಮೂಲೆಗೂ ಕೂಡ ಕೊಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಎನರ್ಜಿ ಹೋಗುತ್ತೆ. ಸೊ ಇದೊಂದು ಟಿಪ್ಸ್ ಆದರೆ, ಇನ್ನೊಂದು ಟಿಪ್ಸ್ ಏನಂತ ಅಂದರೆ, ನನ್ನ ಕೇಳ್ತಾರೆ ಇವಾಗ ನಾವು ಹೊರಗಡೆ ಹೋಗ್ತಾ ಇರಬೇಕಾದ್ರೆ 3 ದಾರಿನಲ್ಲಿ ಕೂಡಿರ್ತದೆ, ನಿಂಬೆಹಣ್ಣು ಮತ್ತು ಮೊಟ್ಟೆ ಏನೇನೋ ಹೊಡೆದಿರ್ತಾರೆ, ಅದನ್ನೆಲ್ಲ ನೋಡಿರ್ತೀವಿ. ಸೊ ಅದನ್ನು ತುಳಿದಿರ್ತೀವಿ. ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ನನ್ನ ಒಬ್ಬ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು. ಸೊ ಅವರಿಗೋಸ್ಕರ ಈ ಟಿಪ್ಸು. ಸೊ ನೀವು ಈ ರೀತಿ ಮಾಡ್ತಾರೆ ಅಂತ ನಿಮ್ಮ ಮೈಂಡಲ್ಲೂ ಇರುತ್ತೆ, ನೆಗೆಟಿವಿಟಿ ಮೈಂಡು ಕೂಡ ನಿಮ್ಮಲ್ಲಿ ಇರುತ್ತೆ ಅಲ್ವಾ. ಸೊ ನೀವು ಒಂದು ಪೇಪರ್ನ ತೊಗೊಳ್ಳಿ. ಆ ಪೇಪರ್ ಒಳಗಡೆ 4 ಮೆಣಸನ್ನು ಹಾಕ್ಕೊಳ್ಳಿ. ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಾಗಿರ್ಬೋದು, ಸ್ಕೂಲ್ ಬ್ಯಾಗಲ್ಲಾಗಿರ್ಬೋದು, ನಿಮ್ಮ ಪರ್ಸಲ್ಲಾಗಿರ್ಬೋದು, ಒಂದು ಪೇಪರ್ಗೆ 4 ಮೆಣಸನ್ನು ಹಾಕ್ಕೊಂಡು ಅದನ್ನು ಮಡಚಿ ನಿಮ್ಮ ವ್ಯಾನಿಟಿ ಬ್ಯಾಗ್, ಪರ್ಸ್, ಇನ್ನಿತರೆ ಯಾವ ಪ್ಲೇಸಲ್ಲಾದರೂ ಕೂಡ ನೀವು ಹೊರಗಡೆ ಹೋಗ್ತಕ್ಕಂಥ ಪರ್ಸಲ್ಲಿ ಯೂಸ್ ಮಾಡಿ. ಅದು ಆ ಕಾಳು ಮೆಣಸು ಎಷ್ಟು ದಿನಗಂಟ ಪವರ್ ಇರುತ್ತೆ ಅಂತಂದರೆ 15 ಡೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಅಮಾವಾಸ್ಯೆನಲ್ಲಿ ಆ ಪೇಪರ್ ಒಳಗಡೆ 4 ಮೆಣಸು ಹಾಕ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಹುಣ್ಣಿಮೆಗೆ ಅದನ್ನು ಚೇಂಜ್ ಮಾಡಿ ಮತ್ತೆ 4 ಮೆಣಸನ್ನು ಆ ಪೇಪರ್ ಒಳಗಡೆ ಹಾಕ್ಕೊಂಡು ನಿಮ್ಮ ಪರ್ಸ್ ವೆನಿಟಿ ಬ್ಯಾಗಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಆ ಮಡಚಿ ಇಟ್ಕೊಂಡಿರ್ತೀರಲ್ಲ ಆ ಮೆಣಸನ್ನ ಏನು ಮಾಡಬೇಕು ಅಂತಂದರೆ ಪೇಪರ್ ಸಮೇತವಾಗಿ ಗಿಡದ ಬುಡ ಹಾಕ್ಬಿಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಕಣ್ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಶತ್ರುಕಾಟ ಆಗಿರ್ಬೋದು, ನಿಮ್ಗೇನೋ ಒಂದು ನೆಗೆಟಿವ್ ಫೀಲ್ ಆಗ್ತಿದೆ ಅನ್ನೋದಾಗಿರ್ಬೋದು, ಇದೆಲ್ಲವೂ ಕೂಡ ಮರೆಮಾಚಿ ಹೋಗುತ್ತೆ. ಯಾಕಂದರೆ ನೀವು 4 ಜನದ ಜೊತೆ ಇರ್ತೀರಾ, ಅವ್ರೇನೋ ನಿಮಗೆ ಒಂದು ಆಫೀಸಲ್ಲಿ ಒಂದು ಬಾಸ್ ಜೊತೆ ಏನೋ ಒಂದು ಚಾಡಿ ಹೇಳಬೇಕು ಅಂತ ಇರುತ್ತೆ. ಸೊ ನಿಮ್ಮ ಜೊತೆ ಒಂದು ಮೆಣಸಿರುತ್ತೆ, ಆ ಒಂದು ತಡೆ ಹಿಡಿಯುತ್ತೆ, ಆ ಒಂದು ಚಿಂತನೆಯನ್ನು ಅವ್ರು ಬರಲಿಕ್ಕೆ ಬಿಡಲ್ಲ. ಸೊ ಹಾಗಾಗಿ 4 ಮೆಣಸನ್ನು ಪೇಪರಲ್ಲಿ ಮಡಚು
ಈ ಅಮಾವಾಸ್ಯೆನಲ್ಲಿ ನೀವು ಹಾಕೊಂಡ್ರಿ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಅದನ್ನು ಗಿಡದ ಬುಡಕ್ಕೆ ಹಾಕಿ ನೆಕ್ಸ್ಟ್ ಮತ್ತೆ ಚೇಂಜ್ ಮಾಡಿ ನೀವು ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಈ ರೆಮಿಡೀಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾವುದೇ ರೀತಿ ದುಡ್ಡು ಕಾಸು ಖರ್ಚಾಗಲ್ಲ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿವರೆಗೆ ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.